ಹಾಕ್ತೀರಾ ಅದಕ್ಕೆ? ದಮ್ ಇದ್ರೆ ಬರ. ಇವತ್ತು ನಾವು ಹೊರಟಿದ್ದೀವಿ ಧರ್ಮಸ್ಥಳ ಲಕ್ಷ ದೀಪೋತ್ಸವ ನೋಡೋಣ ಅಂತ. ಏನಂತಂದರೆ ನಾವು 2 ವರ್ಷ ಹೋಗಿದ್ದು ಕಂಟಿನ್ಯೂಸ್ ಆಗಿ, ಈ ವರ್ಷ ಹೋಗಿರಲಿಲ್ಲ, ಇಂಟರ್ನ್ಶಿಪ್ಪಲ್ಲಿದ್ದು. ಹಾಗಾಗಿ ಈಗ ನಾವು ಹೊರಟಿದ್ದೀವಿ. ಇವಾಗ ನಾವು ಹಾಸನಲ್ಲಿದ್ದೀವಿ. ಹಾಸನಿಂದ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ. ಧರ್ಮಸ್ಥಳಕ್ಕೆ ಹೋಗಿ ಲಕ್ಷ ದೀಪೋತ್ಸವ ಮುಗಿಸ್ಕೊಂಡು ಅಲ್ಲೆಲ್ಲ ನೋಡ್ಕೊಂಡು ಇವತ್ತು ನೈಟೇ ರಿಟರ್ನ್ ಬರ್ತೀವಿ ನಾವು. ಯಾಕಂದರೆ ನಾಳೆ ನಾವು ರೆಸ್ಟ್ ಮಾಡಿ ಬಾಯ್ ಕಡೆ ನಾಳೆ ನಾವು ರೆಸ್ಟ್ ಮಾಡಿ ಮತ್ತೆ ನಾಡಿದಿಂದ ಇಂಟರ್ನ್ಶಿಪ್ಗೆ ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕು ನಾವು. ಹಾಗಾಗಿ ಓಕೆ, ಅಲ್ಲಿ ಧರ್ಮಸ್ಥಳಕ್ಕೆ ಹೋದ್ಮೇಲೆ ಸಿಗ್ತೀವಿ ಗೈಸ್. ಬಾಯ್. ಧರ್ಮಸ್ಥಳಕ್ಕೆ ಹೋಗೋರೆ ಹಾಸನಲ್ಲಿ ಇಷ್ಟು ಜನ ಇದ್ದಾರೆ. ಏನು ಮಾಡೋದು ನಾವು? ಕಾಲಾಗಿದೆ, ಬಸ್ ಬಂದಿಲ್ಲ ಇನ್ನು. ಇದು ಯಾವುದೋ ಒಂದು ಬಸ್ ಬಂತು, ಫುಲ್ ಜನ ತುಂಬ್ಕೊಬಿಟ್ಟಿದ್ದಾರೆ. ಆವಾಗಲೇ ಬಂದವರು ಇನ್ನೂ ಇಲ್ಲೇ ಇದ್ದೀವಿ ಧರ್ಮಸ್ಥಳದಲ್ಲಿ. ಹಾಸನಲ್ಲಿ ಇಲ್ಲೊಳಗೆ ಇನ್ನೂ ಎಷ್ಟು ಜನ ಇದ್ದಾರೆ. ಚಿನ್ನಿ ವಾಪಸ್ ಹೋಗೋಣ ಅಂತಿದ್ದಾಳೆ. ಹೋಗೋಣ? ಇವಳು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾಳೆ. ಫೈನಲಿ ಅಷ್ಟು ರಶ್, ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಎಂಟ್ರೆನ್ಸಿಗೆ ಬಂದಿದ್ದೀವಿ. ಎಲ್ಲಿ ರಶ್ಶು, ಫುಲ್ ಊಷ್ಟ ಆಗ್ಬಿಟ್ಟಿದ್ದಾರೆ ಎಲ್ಲರೂ. ಮುಖದಲ್ಲಿ ಫುಲ್ ಧೂಳೆ, ಫುಲ್ ಒಂದು 5 ಕಿಲೋಮೀಟರ್ ಅಂತಂದ್ರೆ ಬಸ್ಗಳೆಲ್ಲ ಅಲ್ಲಲ್ಲೇ ಜಾಮ್ ಆಗಿಬಿಟ್ಟಿದೆ. ನೋಡೋಣ, ನಾವು ಇವಾಗ ಬಂದಿದ್ದೀವಿ, ಟೈಮ್ 11 ಆಗಿದೆ. ಒಳಗೋಗಿ ನೋಡೋಣ. ಫೈನಲಿ ಬಂದಿದ್ದೀವಿ. ಈಗ ಒಳಗೆ ಹೋಗ್ತೀವಿ. ಫುಲ್ ಬೂಸ್ಟ್ ಆಗಿದ್ದೀವಿ ಟ್ರಾವೆಲಿಂಗ್ ಮಾಡಿ, ಕಷ್ಟಪಟ್ಟು ಫುಲ್ ಟ್ರಾಫಿಕ್ ಎಲ್ಲ ದಾಟಿ ಇಷ್ಟೊತ್ತಿಗೆ ಬಂದಿದ್ದೀವಿ. ಹೋಗಿ ಎಕ್ಸಿಬಿಷನಲ್ಲೆಲ್ಲ ಗೇಮ್ಸ್ ಎಲ್ಲ ಆಡಬೇಕು. ಸಖತ್ ನಿದ್ದೆ ಬರ್ತಿದೆ. ಆದ್ರೂ ಬಂದಿದ್ದೀವಿ. 2 ವರ್ಷ ಬಂದಿದ್ದೀವಿ, 3ನೇ ವರ್ಷ ನಮ್ದು ಮುಗಿಯುತ್ತಲ್ಲ, ಹಾಗಾಗಿ ಬಂದಿದ್ದೀವಿ. ಮಧ್ಯಾಹ್ನ 9 ಅವರ್ಸ್ ಜರ್ನಿ ಬಂದಿದ್ದೀವಿ. 3 ಅವರ್ಸ್ ಇಲ್ಲಿ ಓಡಾಡೋದಕ್ಕೆ 9 ಅವರ್ಸ್ ಜರ್ನಿ ಮಾಡಿದ್ದೀವಿ. 9 ಅವರ್ಸ್. ಈಗ ಹೋಗೋಣ, ನಾವು ಬಂದಿದ್ದೀವಿ ನೋಡಿ. ಈಗ ಒಳಗೆ ಹೋಗೋಣ. ಒಳಗೋಗಿ ಈಗ ಒಳಗೋಗಿ ನೋಡೋಣ. ಬರೋ ಆರ್ಡ್ರಲ್ಲ ಹೋಗೋಣ. ಸರಿ ಗೈಸ್, ಹೋಗೋಣ ಒಳಗಡೆ.
ಬಂದಿದ್ದೀವಿ. ಸುತ್ತಕ್ಕಾಗ್ತಿಲ್ಲ, ಅಷ್ಟು ನಿದ್ದೆ ಬರ್ತಿದೆ. ಅಷ್ಟು ದೂರದಿಂದ ಬಂದಿದ್ದೀವಂತ ಓಡಾಡ್ತಿದ್ದೀವಿ. ಏನಂದರೆ ಈಗ ಗೇಮ್ಸ್ ಹತ್ರ ಹೋಗ್ತಿದ್ದೀವಿ ನಾವು. ಗೇಮ್ಸ್ ಹತ್ರ ಹೋಗಿ ಸ್ವಲ್ಪ ಗೇಮ್ಸ್ ಆಡ್ಕೊಂಡು ಹೊರಟೋಗ್ಬಿಡ್ತೀವಿ. ಏನಮ್ಮ ಏನಂತೀಯ ಮೇಡಮ್? ಫುಲ್ ಬಿಸಿ. ಈಗ ಅಲ್ಲೋಗಿ ಗೇಮ್ಸ್ ಹತ್ರ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಗೈಸ್. ಆಮೇಲೆ ಅಲ್ಲಿ ಟೈಮ್ಸ್ ಇಂದಿದೆ ಫುಲ್, ಅದನ್ನ ಸಕ್ಕದ ಗೇಮ್ಗಳು ಆಡಬೇಕು. ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಿಂದೆ ಇರೋರು. ಅಷ್ಟೇ ಅಷ್ಟೇ ಯಾರು ಬರ್ತಿಲ್ಲ ಆಟಕ್ಕೆ. ನಾವು ಹೊರಟಿದ್ದೀವಿ. ಇವಾಗ ನಾವು ಫಸ್ಟ್ ಆಡೋದು ಗೇಮ್ಗೆ ಜಾಯಿಂಟ್ ವೀಲ್ ಆಡ್ತೀವಿ. ಜಾಯಿಂಟ್ ವೀಲ್ ಆಡೋದ್ಮೇಲೆ ಹೋಗಿ ಲಾಸ್ಟ್ ಟೈಮ್ ಕೊಲಂಬಸಲ್ಲಿ ಕೂತಾಗ ಫುಲ್ ಹತ್ತು ಬಿಟ್ಟಿದ್ರು. ಈ ಸಲ
अपना शिकार बनाकर खा जाएगी। अमावस की काली रात और अंधियारी हो गई थी। विमला का पेट खून से भीगा हुआ था और उसका नवजात बच्चा गायब हो चुका था। लहूलुहान विमला को देखकर दाई माँ की चीख निकल जाती है। दाई माँ, क्या हुआ? सर्वनाश, सब खत्म हो गया। ಈ ಗೇಮಿಗೆ ಹೋಗ್ತಿದ್ದೀವಿ, ಇವ್ರು ಯಾರು ಬರಲ್ಲ, ನಾನು ಒಬ್ಬಳೇ ಹೋಗ್ತೀನಿ. ಗಲ್ಸು ಬರ್ತೀರಾ ಅದಕ್ಕೆ? ದಮ್ ಇದ್ರೆ ಬರ. ಬಾಯ್, ನಾನು ಹೋಗಿ ಬರ್ತೀನಿ. ಬಾಯ್ ಗಾಯ್ಸ್, ಅದಕ್ಕೆ ಹೋಗ್ತಿದ್ದೀನಿ ಗಾಯ್ಸ್ ನಾನೀಗ. ಇವಳು ಬಂದಿರಲಿಲ್ಲ, ನಾನು ಹೋಗಿದ್ದೆ ಅದಕ್ಕೆ. ನನ್ನ ಗಾಡಿ ವರ್ತ್ ಅನ್ನಿಸ್ತು. 100 ರೂಪೀಸ್ ಮಸ್ತಾಗಿತ್ತು. ಗೇಮ್ ಸಕ್ಕದಾಗಿತ್ತು. ಕೊಲಂಬಸ್, ಜಾಯಿಂಟ್ ವೀಲ್, ಬ್ರೇಕ್ ಡ್ಯಾನ್ಸ್, ಮೂರಕ್ಕಿನ್ನ ಮೂರೂ ಇದೊಂದೇ ಸಕ್ಕದಾಗಿತ್ತು ಗೈಸ್. ಫುಲ್ ಹಿಂಗಿದ್ದು ಹಿಂಗಾಗೋಗ್ಬಿಟ್ಟಿತ್ತು. ಅಂದಿದ್ದು ಅಷ್ಟೇ. ನನಗೆ ಸುಸ್ತಾಗಿ ಹೋಗ್ಬಿಟ್ಟಿದೆ, ತುಂಬ ಟೈರ್ಡ್ ಆಗೋಗಿತ್ತು. ಊಟ ಮಾಡ್ಬೇಕೇನಾದ್ರು. ಮತ್ತೆ ಸಿಗ್ತೀನಿ. ಬಾಯ್. ಗೈಸ್, ನಾವು ಒಂದು ಹೋಟೆಲಿಗೆ ಬಂದು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ರು, ಚೂರು ಚೆನ್ನಾಗಿಲ್ಲ. ಫ್ರೈಡ್ ರೈಸ್ ಅಂದರೆ ಇದು ಮಶ್ರೂಮ್ ಬೇಯಿಸೇ ಇಲ್ಲ, ಬರೀ ಅನ್ನ. ಇದು ಬರೀ ಅನ್ನ ಸುಮ್ಮನೆ. ಗೈಸ್, ಗುಡ್ ಮಾರ್ನಿಂಗ್. ನಾವು ಧರ್ಮಸ್ಥಳದಿಂದ ಬಂದು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಏನಕ್ಕೆ ಅಂತಂದರೆ ಫುಲ್ ಟಯರ್ಡ್ ಆಗೋಗಿದ್ದು. ಫೋನಲ್ಲಿ ಚಾರ್ಜರ್ ಇಲ್ಲ, ಸ್ವಿಚ್ ಆಫ್ ಆಯಿತು. ಹಾಗಾಗಿ ಇವತ್ತು ಆಫೀಸಿಗೆ ಬಂದಿದ್ದೀವಿ. ಹೇಗಲ್ಲ, ಇವರು ನಮ್ಮ ಯಶೋದಕ್ಕ ಅಂತ, ಇವರು ಸುಚಿ,
ನಿರೀಕ್ಷಾ ಎಲ್ಲರೂ ಇವತ್ತು ವರ್ಕಿಗೆ ಬಂದಿದ್ದೀವಿ. ಬ್ಲಾಗಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್. ಬಾಯ್. ಬೈ ಬಾಯ್.